ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನಾನಿವತ್ತು ನಮ್ಮ ರಾಜ್ಯದಲ್ಲಿ ನಡೀತಿರೋ ಭಾರೀ ದರೋಡೆಯ ಸ್ಟೋರಿ ಹೇಳ್ತೀನಿ. ಅದು ಅಂಥಿಂತಹ ದರೋಡೆಯಲ್ಲ, ಅದು ಸಮವಸ್ತ್ರ ಧರಿಸಿ ನಡೆಸ್ತಿರುವಂತಹ ಭಾರೀ ದರೋಡೆ. ಅಲ್ಲಿ ಒಬ್ಬೊಬ್ಬ ದರೋಡೆಕೋರರ ತಂಡ ರಸ್ತೆಯಲ್ಲಿ ನಿಂತು ಪ್ರತಿನಿತ್ಯ 40ರಿಂದ 80 ಲಕ್ಷ ರೂಪಾಯಿ ಲೂಟಿ ಹೊಡೆಯುತ್ತೆ. ಅವರು ಲೂಟಿ ಹೊಡೆಯೋ ರೀತಿ ನಮ್ಮ ಕವರ್ ಸ್ಟೋರಿಯ ಕ್ಯಾಮ್ರಾದಲ್ಲಿ ಲೈವ್ ಆಗಿ ಸೆರೆಯಾಗಿದೆ. ಹಾಗಾದ್ರೆ ಆ ದರೋಡೆಕೋರರು ಯಾರು, ಅವರು ಲೂಟಿ ಹೊಡೆಯೋ ರೀತಿ ಹೇಗಿದೆ ಅನ್ನೋದ್ರ ಥ್ರಿಲ್ಲಿಂಗ್ ಸ್ಟೋರಿ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಎಸ್ ಫ್ರೆಂಡ್ಸ್, ಈ ಬಾರಿ ಕವರ್ ಸ್ಟೋರಿ ತಂಡ ಮತ್ತೊಂದು ಥ್ರಿಲ್ಲಿಂಗ್ ಬೇಟೆಗೆ ಹೊರಟಿದೆ. ಈ ಬಾರಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಾರ್ಯಾಚರಣೆಗೆ ಇಳಿದಿದ್ದೀವಿ. ಯಾಕಂದ್ರೆ ನಾವು ಈ ಬಾರಿ ಬೇಟೆಯಾಡ ಹೊರಟಿದ್ದು ರಾಜ್ಯದ ಅತ್ಯಂತ ನಟೋರಿಯಸ್ ಗ್ಯಾಂಗ್ ಅನ್ನ. ಈ ಗ್ಯಾಂಗ್ ಹಾಡ ಹಗಲೇ ರಸ್ತೆ ಮೇಲೆ ನಿಂತು 16 ಕೋಟಿ ರೂಪಾಯಿ ಲೂಟಿ ಹೊಡೆಯುತ್ತೆ. ಈ ಗ್ಯಾಂಗ್ ಟಾರ್ಗೆಟ್ ಮಾಡೋದೇ ವಾಹನ ಸವಾರರನ್ನ. ಅದು ದರೋಡೆ ಮಾಡೋ ಜಾಗ ಯಾವುದು ಗೊತ್ತಾ? ರಾಷ್ಟ್ರೀಯ ಹೆದ್ದಾರಿ. ಹೌದು, ಹೈವೇ ಮೇಲೆ ನಿಂತು ಆ ಗ್ಯಾಂಗ್ ವಾಹನ ಸವಾರರನ್ನ ಯಾವ್ಯಾವ ರೀತಿ ಹಿಂಸಿಸುತ್ತೆ ಅನ್ನೋದನ್ನ ನೀವೇ ಕೇಳಿ. ಸರ್ ಹೊಡಿತಾರೆ ಸರ್ ನಿರಂತರವಾಗಿ. ನಾವು ಲಾರಿ ಏನೇನಾದ್ರೂ ನಿಲ್ಲಿಸ್ದೆ ಈಗ ಅಪ್ಪಿ ತಪ್ಪಿ ಅವ್ರನ್ನೇನಾದ್ರೂ ಈ ಸತಿ ನಿಲ್ಲಿಸ್ಲೇಬಾರದು ಅಂತ ಹೇಳಿ ನಾವು ಹೊಡ್ಕೊಂಡು ಹೋದ್ರೆ ಆದಷ್ಟು ಅವ್ರ ಬೈಕಲ್ಲೇ ಜೀಪಲ್ಲೇ ಬಂದು ನಮ್ಮನ್ನು ಫಾಲೋ ಮಾಡಿ ಹಿಡಿತಾರೆ. ಬೈ ಚಾನ್ಸ್ ಆ ಸಮಯದಲ್ಲಿ ಸಿಕ್ಕಲೇ ಇಲ್ಲ, ನಾವು ತುಂಬಾ ಗಾಡಿನ ಸ್ಪೀಡಾಗಿ ದಬಾಯಿಸ್ಕೊಂಡು ಹೋದ್ರೆ ಗಾಡಿ ನಂಬರ್ ನೋಟ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ಟೈಮ್ ನಾವು ಬಂದಾಗ ಅವ್ರು ಲಟ್ಟಗಳು ಇಟ್ಕೊಂಡಿದ್ದಾರೆ ಸರ್, ಲಟ್ಟಗಳಲ್ಲಿ ಹೊಡಿತಾರೆ ನಮಗೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಅವ್ರು ಸಹ ಹೊಡೆಯೋದಿಲ್ಲ. ಆ ಮಟ್ಟಕ್ಕೆ ಇವರು ಸಾಕಿರುವಂತ ರೌಡಿಗಳು ನಮ್ಮ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾರೆ, ಹೊಡಿತಾರೆ, ಅವಾಚ್ಯ ಶಬ್ದಗಳಿಂದ ಬೈತಾರೆ. ಹಣ್ಣು ತುಂಬಿರ ಅದು ಕೇಳ್ತಾರೆ, ಹಣ್ಣು ಕೊಡೋ, ಎಳ್ಳೀರು ತುಂಬ್ಕೊಬತ್ತಲ್ಲ ಅವ್ರಿಗೆ ಎಳ್ಳೀರು ಕೊಡೋ, ಹಣ್ಣು ಕೊಡೋ, ದ್ರಾಕ್ಷಿ ಇಳಿಸಿ ಹೋಗೋ, ಮತ್ತೆ ಇದು ಕಲ್ಲಂಗಡಿ ಇಳಿಸಿ ಹೋಗ್ಬಿಡು, ಅದನ್ನು ಕೇಳ್ತಾರೆ. ಅದು ಬಿಡಲ್ಲ ಅವರು. ಬೇಳೆನೇ ಕೇಳ್ತಾರೆ ಅಂದರೆ ಅವರು ಬೇಳೆ ಕೊಟ್ಟು ಹೋಗೋದೇ ಒಂದು ಪ್ಯಾಕೆಟ್ ಅಂತಾರೆ. ದರೋಡೆಗೆ ನಿಂತಿರೋದು ಅವರು, ಒಟ್ಟಿ ಮದಗಿರಿ ಅವರು ದರೋಡೆಗೆ ನಿಂತಿರೋದು. ಈ ತಂಡ ಮಾಡುತ್ತಿರೋ ಹಿಂಸೆಗೆ ವಾಹನ ಚಾಲಕರು ಯಾವ ರೀತಿ ರೋಸಿ ಹೋಗಿದ್ದಾರೆ ಅನ್ನೋದನ್ನ ನೀವೇ ಕೇಳಿ. ನಮ್ಮ ಲಾರಿಲಿ ಇವರು ಪಾಲುದಾರರಾಗಿದ್ದಾರೆ, ದುಡಿದೇನೆ. ಇವರು ಸರ್ಕಾರದಿಂದ ಸಂಬಳ ತಗೊಂತ ಇದಾರ, ಇಲ್ಲ ನಾವು ಕೊಡೋ ಕೂಲಿಯಿಂದ ಬದುಕ್ತಾ ಇದಾರ. ನಮ್ಮ ರಕ್ತ ಹಿಂಡಿ, ನಮ್ಮ ರಕ್ತ ಹೀರಿ ಇವತ್ತು ಇವರು ಜೀವನ ಮಾಡೋ ಥರ ಆಗಿದೆ. ನಮ್ಮ ಜೀವನ ನಡೆಸೋಕ್ಕಾಗ್ತಾ ಇಲ್ಲ. ನಾವು ಲಾರಿಗೆ ಒಂದು ಟೈರ್ ಹಾಕೋಕ್ಕಾಗ್ತಾ ಇಲ್ಲ, ಕೊಟ್ಟು EMI ಸಾಲಗಳನ್ನ ತೀರ್ಸೋಕ್ಕಾಗ್ತಾ ಇಲ್ಲ. ಆದರೆ ನಮ್ಗೆ ದುಡ್ಡು ಕೊಡದೆ ಮಾತ್ರ ನೀವು ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಅನ್ನೋ ಥರದಲ್ಲಿ RTO ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಯಾರಿಂದಲೂ ಹಿಡಿಯಲಾಗದ, ಯಾರಿಗೂ ಅಂಜದ, ಸರ್ಕಾರಕ್ಕೆ ಬೆಲೆ ಕೊಡದ, ಸಚಿವರಿಗೆ ಜಗ್ಗದ ಆ ನಟೋರಿಯಸ್ ಗ್ಯಾಂಗ್ ಯಾವುದು ಗೊತ್ತಾ? ನಮ್ಮ ರಾಜ್ಯದ RTO. ಈ RTO ಗ್ಯಾಂಗ್ ಸರ್ಕಾರ ಕೊಟ್ಟಿರೋ ಸಮವಸ್ತ್ರ ಧರಿಸಿ ನಮ್ಮ ರಾಜ್ಯದ ಸಂಪತ್ತನ್ನ ಬಿಂದಾಸಾಗಿ ಲೂಟಿ ಹೊಡಿತಿದೆ. ಇದು ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕಾದ ಕೋಟ್ಯಾಂತರ ರೂಪಾಯಿಯನ್ನ ತನ್ನ ಮನೆಗೆ ಅನಾಮತ್ತಾಗಿ ಒಯ್ಯುತ್ತಿದೆ. ದಿನಕ್ಕೆ ಒಂದೊಂದು ಕಡೆ 5 ಲಕ್ಷ, 3 ಲಕ್ಷ, 10 ಲಕ್ಷ ಹಿಂಗಾಗೆ ಆಗುತ್ತೆ ಕಲೆಕ್ಷನ್. ಬಾರ್ಡ್ರಲ್ಲಿ 25-30 ಲಕ್ಷ ಹಾಗೆ ಆಗುತ್ತೆ. ಇಲ್ಲಿ ಹತ್ತಿ ಬೆಲೆಯಲ್ಲಿ ಸೀಲ್ ಹೊಡಿತಾರೆ. ಓವರ್ಲೋಡ್ ಇದ್ದರೆ 1 ಸೀಲು, ಡೋರ್ ಅವಾಗಲ ಬಂದರೆ 2 ಸೀಲು, ಹೆವಿ ತೂಕ ಇದ್ದರೆ 3 ಸೀಲ್ ಹಾಕ್ತಾರೆ. ಹತ್ತಿ ಬೆಲೆಯಲ್ಲಂತೂ ಒಂದು 30 ಜನ ಹುಡುಗರು ಇದ್ದೇ ಇರ್ತಾರೆ. ಈಗ ಇವರು ಎಂಪ್ಲಾಯ್ಸ್ ಇರೋದಿಲ್ಲ, ಇವರಾದ್ರು RTO ಡ್ರೈವರ್ ಇಬ್ಬರು ಇರ್ತಾರೆ ಅಷ್ಟೇ. ಮಿಕ್ಕಿದ 7-8 ಜನ ಗೂಂಡಾಗಳಿರ್ತಾರೆ. ರಾತ್ರಿ ಹೊತ್ತು ಹೋದ್ರಂತ ಲಟ್ಟಗಳು ಇಟ್ಟಿರ್ತಾರೆ ಕೈಯಲ್ಲಿ, ದೊಣ್ಣೆಗಳು ಇಟ್ಕೊಂಡು ದೊಣ್ಣೆಲ್ಲ ಹೊಡೆಯೋಕ್ಕೆ ಬರ್ತಾರೆ.
ತನ್ನದೇ ಗ್ಯಾಂಗ್ ಕಟ್ಟಿ ರಾಜಾರೋಷವಾಗಿ ಜನರನ್ನ ಲೂಟಿ ಹೊಡೆಯುತ್ತಿರೋ ಈ ತಂಡದ ಭಯಾನಕ ಕೃತ್ಯವನ್ನ ಇಡೀ ರಾಜ್ಯದ ಜನತೆಗೆ ತೋರಿಸಬೇಕು ಅಂತ ಕವರ್ ಸ್ಟೋರಿ ತಂಡ ವಿಭಿನ್ನ ರಹಸ್ಯ ಕಾರ್ಯಾಚರಣೆಗೆ ಇಳಿಯಿತು. ಹಾಗಾಗಿ ಈ ಬಾರಿ ಕಾರ್ಯಾಚರಣೆಗೆ ನಾವು ಡಿಫ್ರೆಂಟ್ ಗೆಟಪ್ ನಲ್ಲಿ ರೆಡಿಯಾದ್ವಿ. ಯಾಕಂದ್ರೆ ಈ RTO ಗ್ಯಾಂಗ್ ನ ಬಣ್ಣ ಬಯಲು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಗ್ಯಾಂಗ್ ವಾಹನ ಚಾಲಕರನ್ನ ಬಿಟ್ಟು ಯಾರನ್ನೂ ತಮ್ಮ ಹತ್ರ ಸೇರಿಸಿಕೊಳ್ಳಲ್ಲ, ಮತ್ತೆ ಅವರ ಬಳಿ ಯಾರನ್ನೂ ಒಂದು ನಿಮಿಷವೂ ನಿಲ್ಲಲು ಬಿಡಲ್ಲ. ಅದಕ್ಕಾಗಿ ಒಂದಿಷ್ಟು ಪೂರ್ವ ತಯಾರಿ ಮಾಡಿ ನಾವು ವಾಹನ ಚಾಲಕರ ಹಾಗೂ ಸಹಾಯಕರ ವೇಷದಲ್ಲೇ ಲಾರಿ ಹತ್ತಿದ್ವಿ. ರಾತ್ರಿ ಹಗಲು ಲಾರಿಯಲ್ಲೇ ಪ್ರಯಾಣ ಮಾಡಿ ಈ RTO ದರೋಡೆಕೋರರ ಬಣ್ಣ ಬಯಲು ಮಾಡಲು ಎಲ್ಲ ಸಿದ್ಧತೆ ಮಾಡಿಕೊಂಡ್ವಿ. ನಾವು ಒಂದೊಂದೇ ಚೆಕ್ ಪೋಸ್ಟ್ ದಾಟುತ್ತಾ ಹೋದಂತೆ ಈ ಗ್ಯಾಂಗ್ನ ಭಯಾನಕ ದಂಧೆಯ ಕರಾಳ ರೂಪಗಳು ಬಯಲಾಗ್ತಾ ಹೋದವು. ಸ್ನೇಹಿತರೆ, ಸಮವಸ್ತ್ರ ಧರಿಸಿಕೊಂಡು ಅಧಿಕಾರದ ದರ್ಪದಲ್ಲಿ ಜನರನ್ನ ಪ್ರತಿನಿತ್ಯ ಲೂಟಿ ಹೊಡೆಯೋ ಆ ಭ್ರಷ್ಟ ಅಧಿಕಾರಿಗಳನ್ನ ಯಾವ ರೀತಿ ನಮ್ಮ ಬಲೆಗೆ ಬೀಳಿಸಿದ್ವಿ ಅನ್ನೋದನ್ನ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.